अस्य श्री ब्रह्मरुद्र प्रभृति सुरनरद्वीष शत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् ओम जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदं यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि स्वस्ति श्रीरस्तु मे शस्तं निस्तुलात्मनः वस्तुनो नित्यं समस्तव्यस्तयोगतः बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वं च हनुमत्स्मरणात् भवेत् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये यस्य प्रचण्डतपसा श्रुतिगीतवृत्तस्तुष्टो हरिकिल वशं वदतामवाप श्रीमध्वसन्मतपयोनिधि पूर्णचन्द्रः श्रीविष्णुतीर्थमुनिराट् मुदमातनोतु तपस्वाध्यायशुश्रूषा विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सताम् अतो महाभाग भवानमोघदृक् शुचिश्रवाः सत्यरतो धृतो रतः उरुक्रमस्याखिलबन्धमुक्तये समाधिनानुस्मरयद्विचेष्टितम् स्वसुखनिवृतचेता तद्वुदस्तान्यभावो व्यजितरुचिरलीला कृष्णसारस्तदीयं व्यतनुतकृपया यत्तत्त्वदीपं पुराणं तमखिलवृजिनग्नं व्याससूनुं नतोऽस्मि। ಶ್ರೀ ಭಗವಾನ್ ವ್ಯಾಸರಲ್ಲಿ ಶುಕಾಚಾರ್ಯರು ಭಾಗವತ ಅಧ್ಯಯನ ಮಾಡಿ ಆ ಭಾಗವತದ ಪರಂಪರೆಯನ್ನು ಮುಂದುವರಿಸಿದ ಬಗೆಯನ್ನು ತಿಳಿಸ್ತಾ ಇದ್ದಾರೆ. ವೇದವ್ಯಾಸದೇವರ ಮಕ್ಕಳಾಗಿ ಅವತಾರ ಮಾಡಿದಂತಹ ಶುಕಾಚಾರ್ಯರು ಅವರು ಎಂಥವರು ಅಂದರೆ ಸವೈ ನಿವೃತ್ತಿ ನಿರತಃ ಸರ್ವತ್ರ ಅಪೇಕ್ಷಕೋ ಮುನಿ. ಅವರು ನಿವೃತ್ತಿ ನಿರತರು, ಪ್ರವೃತ್ತ ಕರ್ಮವನ್ನು ಬಿಟ್ಟವರು. ಅವರು ಮಾಡುವ ಎಲ್ಲ ಕರ್ಮಗಳು ಕೂಡ ಕರ್ಮದ ಬಂಧನದ ಬಿಡುಗಡೆಗೆ ಕಾರಣ ಆಗುವಂತಹ ಕರ್ಮಗಳು. ನಾವು ಏನು ಕರ್ಮ ಮಾಡಿದರೂ ಅದು ಬಂಧನಕ್ಕೆ ಕಾರಣ ಆಗುವಂಥದ್ದು. ನಾವು ಮಾಡುವ ಎಲ್ಲ ಕರ್ಮಗಳು ಬಗೆ ಬಗೆಯ ಜನ್ಮಕ್ಕೆ ಕಾರಣ ಆಗೋದಾದರೆ, ಭಗವದ್ಭಕ್ತರು ಮಾಡುವ ಕರ್ಮಗಳು ಹುಟ್ಟು ಸಾವಿನ ಬಂಧನದ ಬಿಡುಗಡೆಗೆ ಕಾರಣ ಆಗುವಂಥದ್ದು.
ಅಂತಹ ಕರ್ಮದಲ್ಲಿ ನಿರತರಾದವರು ಮತ್ತು ದೇಹಾಭಿಮಾನವನ್ನು ತೊರೆದವರು, ಯಾವುದೇ ಪ್ರಯೋಜನದ ಅಪೇಕ್ಷೆ ಇಲ್ಲದೆ ಭಗವಂತನ ಗುಣಗಾನವನ್ನು ಮಾಡುವಂತಹ ಮಹಾನುಭಾವರು ಅವರು ಹೇಗೆ ಅಂದರೆ ಏತಕ್ಕಾಗಿ ಈ ಭಾಗವತವನ್ನು ಅಧ್ಯಯನ ಮಾಡಿದರು? ಈ ಅಧ್ಯಯನದ ಹಿಂದೆ ಏನಾದರೂ ಅವರಿಗೆ ಕಾಮನೆಗಳು ಇತ್ತ? ಮಾಡಿದ ಮೇಲೆ ಅಧ್ಯಯನ ಮಾಡುವಾಗ ಏನೋ ಕಾಮನೆಗಳಿರಲಿಲ್ಲ, ಮತ್ತೆ ಮುಂದುವರೆಸಿ ಅದನ್ನು ಪರೀಕ್ಷಿತನಿಗೆ ಉಪದೇಶ ಮಾಡಿದ್ರು ಅಂತೀರಿ. ಆಗ್ಲಾದರೂ ಏನಾದರೂ ಕಾಮನೆ ಇತ್ತ? ಅಥವಾ ಕೇಳುವ ಮಹಾರಾಜ ಪರೀಕ್ಷಿತನಿಗಾದರೂ ಏನಾದರೂ ಅಪೇಕ್ಷೆ ಇತ್ತ? ಯಾವ ಅಪೇಕ್ಷೆಯೂ ಇಲ್ಲದ ಇಬ್ಬರು, ಶುಕಾಚಾರ್ಯರು ಮತ್ತು ಪರೀಕ್ಷಿತ, ಇವರಿಬ್ಬರ ಮಿಲನ ಹೇಗಾಯಿತು? ಇದನ್ನು ಕೇಳುವ ಸಂದರ್ಭದಲ್ಲಿ ವ್ಯಾಸರ ಮಕ್ಕಳಾದ ಶುಕಾಚಾರ್ಯರು ಭಾಗವತವನ್ನು ತಾವು ಸ್ವೀಕಾರ ಮಾಡಲಿಕ್ಕೆ ಏನು ಕಾರಣ ಇತ್ಯಾದಿಗಳನ್ನು ತಿಳಿಸ್ತಾ ಇದ್ದಾರೆ. ಯಾರು ಭಗವಂತನ ಶ್ರವಣ ಮನನ ಧ್ಯಾನಾದಿಗಳಲ್ಲಿ ಸುಖವನ್ನೇ ಕಾಣ್ತಾ ಇರುವಂತಹ ವೈರಾಗ್ಯ ಶಿಖಾಮಣಿಗಳು ಬೇರೆ ಎಲ್ಲ ಪುರುಷಾರ್ಥಗಳಲ್ಲಿ ಔದಾಸೀನ್ಯವನ್ನು ಹೊಂದಿರ್ತಾರೆ. ಅವರಿಗೆ ಯಾವುದೂ ಬೇಡ. ಕಾರಣ ದೊಡ್ಡ ಸುಖ, ಸ್ವಸುಖ. ಯಾವುದದು ಸ್ವಸುಖ? ಅಂತರಂಗದ ಒಳಗೆ ಭಗವಂತನನ್ನು ಕಾಣೋದೇ ಸ್ವಸುಖ. ಅಂತಹ ಭಗವಂತನ ಧ್ಯಾನ ಅದು ಎಲ್ಲ ಬಗೆಯ ಸುಖವನ್ನು ಕೊಡುವಂಥದ್ದು. ಆ ಸುಖದ ಜೊತೆಗೆ ಉಳಿದ ಯಾವ ಸುಖವನ್ನು ತುಲನೆ ಮಾಡಲಿಕ್ಕೆ ಬರೋಲ್ಲ, ಕಂಪೇರ್ ಮಾಡಲಿಕ್ಕೆ ಬರೋದೇ ಇಲ್ಲ. ಹಾಗಾಗಿ ಎಲ್ಲ ಸುಖಕ್ಕಿಂತ ದೊಡ್ಡ ಸುಖವಾದ ಭಗವಂತನ ಧ್ಯಾನದಲ್ಲಿ ಯಾರು ಮುಳುಗಿರ್ತಾರೆ, ಯಾರಿಗೆ ನಂದತನೆಯ ಗೋವಿಂದನ ನಾಮಾಮೃತ ಮಧುರವಾದ ಮಿಠಾಯಿ ಅಂತ ಅನಿಸಿರುತ್ತೆ, ಅವರಿಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನುವ ನಾಲಿಗೆ ಚಪಲ, ದೇವರ ಕಥೆ ಕೇಳಿದ ಕಿವಿಗೆ ಇನ್ನೊಂದು ಕೇಳುವ ಬಯಕೆ, ದೇವರನ್ನು ಕಾಣುವ ಕಣ್ಣಿಗೆ ಇನ್ನೊಂದನ್ನು ಕಾಣುವ ಬಯಕೆ, ಇದು ಬರೋದೇ ಇಲ್ಲ. ಆದರೂ ಕೂಡ ಭಾಗವತದಂತಹ ಈ ದೊಡ್ಡ ಗ್ರಂಥವನ್ನು ಯಾಕೆ ಅಧ್ಯಯನ ಮಾಡಿದರು? ಅಧ್ಯಯನದಲ್ಲಿ ಅವರ ಪ್ರವೃತ್ತಿ ಹೇಗೆ ಬಂತು? ವೇದವ್ಯಾಸದೇವರು ಮಕ್ಕಳಾದ ಶುಕಾಚಾರ್ಯರು ಹಸ್ತಿನಾಪುರಕ್ಕೆ ಬಂದಾಗ ಜನ ಅವರ ಗುರುತು ಹೇಗೆ ಮಾಡಿದರು? ಇವರು ಶುಕಾಚಾರ್ಯರು ಅಂತ ಹೇಗೆ ಗೊತ್ತಾಯಿತು? ಭಿಕ್ಷೆಗಾಗಿ ಮನೆಯಂಗಳದಲ್ಲಿ ಕಾಲಿಟ್ಟರೆ ಹಸು ಹಾಲು ಕರೆಯುವಷ್ಟು ಕಾಲ ಮಾತ್ರ ನಿಲ್ಲುವಂತಹವರು. ಭಿಕ್ಷೆ ಹಾಕಲೇಬೇಕು, ಈ ಮನೆಯಿಂದ ಪಡಿಲೇಬೇಕು ಅಂತ ಹೆಚ್ಚು ಕಾಲ ಕಳೆಯುವವರಲ್ಲ ಯಾರ ಮನೆಯ ಮುಂದೆ. ಅದು ಭಿಕ್ಷೆಗಾಗಿ ಹೋಗೋದು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ತಮ್ಮ ಪಾದದ ಧೂಳಿನಿಂದ ಅವರು ಆ ಮನೆಯ ಯಜಮಾನ ಮತ್ತು ಮನೆ ಇದನ್ನು ಪವಿತ್ರಗೊಳಿಸುವಂತಹ ಮಹಾನುಭಾವರು.
ಇಂತಹವರು 7 ದಿನಗಳ ಕಾಲ ಶ್ರೀಮದ್ ಭಾಗವತವನ್ನು ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದಾರೆ ಅಂದರೆ ಆ ಭಾಗವತದ ಮಹಿಮೆ ಎಷ್ಟು ದೊಡ್ಡದಿರಬೇಡ. ಯದ್ಯಪಿ ಶುಕಾಚಾರ್ಯರು ಅವಧೂತ ಶಿಖಾಮಣಿಗಳು, ಭಗವಂತನ ಗುಣಗಳ ಆಕರ್ಷಣೆಗೆ ಒಳಗಾಗಿ ಭಗವಂತನ ಮಹಿಮೆಯಿಂದ ಕೂಡಿರ್ತಕ್ಕಂತಹ ಭಾಗವತವನ್ನು ಅಧ್ಯಯನ ಮಾಡಿದ್ದಾರೆ. ಅದೇ ಕಾರಣದಿಂದ ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದಾರೆ. ಶುಕಾಚಾರ್ಯರು ವ್ಯಾಸರಲ್ಲಿ ಅಧ್ಯಯನ ಮಾಡಲಿಕ್ಕೆ ಕಾರಣ ಅದರಲ್ಲಿ ವರ್ಣಿತವಾದ ಭಗವಂತನ ಗುಣಗಳ ಆಕರ್ಷಣೆ. ಬೇರೆ ಯಾವ ಅಪೇಕ್ಷೆ ಶುಕಾಚಾರ್ಯರಿಗೆ ಇಲ್ಲ. ಇನ್ನು ಪರೀಕ್ಷಿತ ಕೇಳಲಿಕ್ಕೂ ಯಾವ ಅಪೇಕ್ಷೆ ಕಾರಣ ಅಲ್ಲ. ಪರೀಕ್ಷಿತನಿಗೆ ಉಪದೇಶ ಮಾಡಲಿಕ್ಕೂ ಯಾವ ಅಪೇಕ್ಷೆ ಕಾರಣ ಅಲ್ಲ. ಭಗವಂತನ ಲೀಲಾ ಅದರ ಆಕರ್ಷಣೆಯೇ ಈ ಎರಡಕ್ಕೂ ಕಾರಣ. ಭಗವಂತನ ಕಥೆಗೆ ಮನಸೋತ ಶುಕಾಚಾರ್ಯರು ಅದರ ಶ್ರವಣ ಮಾಡಿದ್ದಾರೆ, ಅದರ ಉಪದೇಶ ಮಾಡಿದ್ದಾರೆ. ಅವರು ಶ್ರವಣ ಮಾಡಿದ್ದರಲ್ಲಿಯೂ ಉಪದೇಶ ಮಾಡಿದ್ದರಲ್ಲಿಯೂ ಯಾವ ಅಪೇಕ್ಷೆ ಇಲ್ಲ. ಅಪೇಕ್ಷೆ ಇಲ್ಲದವರಾಗಿ ಭಾಗವತದ ಶ್ರವಣ ಮತ್ತು ಉಪದೇಶವನ್ನು ಮಾಡಬೇಕು. ವೈರಾಗ್ಯವಂತರಿಗೆ ಮಾತ್ರ, ದೇವರ ಕಥೆಯಲ್ಲಿ ಆನಂದವನ್ನು ಕಾಣುವವರಿಗೆ ಮಾತ್ರ ಭಾಗವತ ಆಕರ್ಷಣೆ ಉಂಟಾಗುತ್ತೆ. ಯಾರಿಗೆ ಬೇರೆಯ ವಿಷಯಗಳಲ್ಲಿ ಆಕರ್ಷಿತರಾಗಿರ್ತಾರೆ, ಯಾರಿಗೆ ಅಪೇಕ್ಷೆ ಇದೆ, ಅವರಿಗೆಲ್ಲ ಈ ಭಾಗವತ ಆಕರ್ಷಣೆ ಆಗೋದೇ ಇಲ್ಲ. ವೈರಾಗ್ಯ ಶಿಖಾಮಣಿಗಳಾದ, ದೇಹದ ಮೇಲೆ ಅಭಿಮಾನವನ್ನು ಬಿಟ್ಟ ಮಹಾಭಾಗ್ಯಶಾಲಿಗಳಾದ ಶುಕಾಚಾರ್ಯರು ಭಾಗವತದಲ್ಲಿರುವಂತಹ ಭಗವಂತನ ಗುಣಕ್ಕೆ ಮಾರು ಹೋಗಿ ತಂದೆಗಳಾದ ವ್ಯಾಸರಿಂದ ಅಧ್ಯಯನ ಮಾಡಿ ಭಗವದ್ಭಕ್ತನಾದ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ದೇವರನ್ನು ಕಂಡ ಮಹಾನುಭಾವನಾದ ರಾಜ ಋಷಿಯಾದ ಪರೀಕ್ಷಿತನಿಗೆ ಇದನ್ನು ಉಪದೇಶ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ಅಧ್ಯಯನ ಮಾಡಿದ ಭಾಗವತವನ್ನು ನಮಗೆ ಹೇಳ್ರಿ ಅಂತ ತಾವು ಮಾಡುವ ಜ್ಞಾನ ಸತ್ರದಲ್ಲಿ ಕಂಡು ಬಂದ ಪೌರಾಣಿಕೋತ್ತಮರಾದ ಸೂತರನ್ನು ಶೌನಕಾದಿ ಬ್ರಾಹ್ಮಣರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಪದ್ಯದಿಂದ ಶುಕಾಚಾರ್ಯರು ಪರೀಕ್ಷಿತನಿಗೆ ಉಪದೇಶ ಮಾಡಿದ್ದು ಹಿಂದಿನ ಪದ್ಯದಲ್ಲಿ ನಮಗೆ ತಿಳಿಯಿತು. ಆ ನಂತರದಲ್ಲಿ ಭಾಗವತ ಬಂದ ಬಗೆ ಹೇಗೆ, ಅದರ ಪ್ರಸಂಗ ಏನು, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾನು 8ನೆಯ ಪದ್ಯ ಅದನ್ನು ಉಚ್ಚಾರ ಮಾಡ್ತೇನೆ, ನೀವು ಮತ್ತೊಮ್ಮೆ ಉಚ್ಚಾರ ಮಾಡಿ. ಅಥಾಭಿದೇಹ್ಯಂಗಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನಃ ಯದಾಹ ವೈಯಾಸಿಕಿರಾತ್ಮವಿದ್ಯಾ ವಿಶಾರದೋ ನೃಪತಿಂ ಸಾಧು ಪೃಷ್ಟಃ ಅಥಾಭಿದೇಹ್ಯಂಗಮನೋನುಕೂಲಂ ಪ್ರಭಾಷಸೆ ಭಾಗವತ ಪ್ರಧಾನಃ ಯದಾಹ ವೈಯಾಸಕಿರಾತ್ಮವಿದ್ಯಾ ವಿಶಾರದೋ
ನೃಪತಿಂ ಸಾಧು ಪೃಷ್ಟಃ. ವಿಶಾರದೋ ನೃಪತಿಂ ಸಾಧು ಪೃಷ್ಟಃ. ಸೂತರು ಮುಂದೆ ಈ ಶ್ರೀಮದ್ ಭಾಗವತವನ್ನು ಶೌನಕಾದಿಗಳಿಗೆ ಉಪದೇಶ ಮಾಡಿದ್ದಾರೆ, ಹೇಳಿದ್ದಾರೆ ಅನ್ನುವ ಕ್ರಮದಲ್ಲಿ ಶೌನಕರು ಮಾಡಿದ ಪ್ರಶ್ನೆ ಅದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಶೌನಕಾದಿ ಬ್ರಾಹ್ಮಣರು ಸೂತರನ್ನು ಅತ್ಯಂತ ಪ್ರೀತಿಯಿಂದ ಅಂಗ ಅಂತ ಸಂಬೋಧನೆ ಮಾಡ್ತಾ ಇದ್ದಾರೆ. ಹೇ ಸೂತ, ನೀನು ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದ್ದೀಯ. ನೀನು ಶ್ರವಣ ಮಾಡಿದಂತಹ ಶ್ರೀಮದ್ ಭಾಗವತ ನಮಗೆ ಅವಗಮನ ಅನುಕೂಲಂ ಯಥಾ ಭವತಿ ತಥಾ ಕಥಯಸಿ. ಆ ಕಥೆ ನಮ್ಮ ಮನಸ್ಸಿಗೆ ಬರಬೇಕು. ಹಾಗೆ ಹೇಗೆ ಹೇಳಿದರೆ ಆ ಭಾಗವತದ ಕಥೆ, ಆ ಭಗವಂತನ ಮಹಿಮೆ ನಮಗೆ ತಿಳಿಯತ್ತೋ ಹಾಗೆ ನೀ ಅದನ್ನು ಹೇಳಬೇಕು. ಯಾಕಂದರೆ ನೀನು ಭಾಗವತಾನಾಂ ಪ್ರಧಾನಃ ತಥಯೇವ ಕಥಯಿತು ಸಮರ್ಥಶ್ಚ. ಭಗವಂತನ ಭಕ್ತರಲ್ಲಿ ನೀವು ಪ್ರಧಾನರಾದವರು, ಉತ್ತಮ ಭಗವದ್ಭಕ್ತರು ಅನ್ನುವ ತಾತ್ಪರ್ಯ. ಆದ್ದರಿಂದಲೇ ಆ ಭಗವಂತನ ಕಥೆಯನ್ನು ಚೆನ್ನಾಗಿ ಮನಮುಟ್ಟುವಂತೆ ಹೇಳುವುದರಲ್ಲಿ ಸಮರ್ಥರಾಗಿದ್ದೀರಿ. ಭಾಗವತ ಹೇಳೋದು ಮುಖ್ಯ ಅಲ್ಲ, ಕೇಳುವವರ ಮನಸ್ಸಿಗೆ ಅದು ನಾಟಬೇಕು. ಹೇಳುವವರ ಆ ಕಥೆಯಲ್ಲಿ ಭಾಗವತದ ಒಳಗೆ ಶಕ್ತಿಯನ್ನು ತುಂಬಬೇಕು. ಯಾವುದದು? ತಪಸ್ಸಿನ ಶಕ್ತಿ ಬೇಕು. ಭಕ್ತಿಯ ಶಕ್ತಿ ಇದ್ದರೆ ಮಾತ್ರ ಹೇಳಿದ್ದು ಕೇಳುವವರ ಮನಸ್ಸಿಗೆ, ಹೃದಯಕ್ಕೆ ತಾಕ್ಲಿಕ್ಕೆ ಸಾಧ್ಯ. ನೀವು ಭಾಗವತಾನಾಂ ಪ್ರಧಾನ ತಥಯೇವ ಕಥಯಿತು ಸಮರ್ಥಶ್ಚ. ಅದರಿಂದ ಆತ್ಮವಿದ್ಯಾ ವಿಶಾರದರಾದ, ಆತ್ಮವಿದ್ಯಾ ಅಂದರೆ ಭಗವಂತನನ್ನು ಕುರಿತು ತಿಳಿದಂತಹ ವಿದ್ಯಾ ಶ್ರೀಮದ್ ಭಾಗವತ. ಅದನ್ನು ತಿಳಿದವರಲ್ಲಿ ಉತ್ತಮರಾದವರು ವ್ಯಾಸಪುತ್ರರು. ಅವರು ಪರೀಕ್ಷಿತನನ್ನು ಕುರಿತು ಹೇಳುವಾಗ ಏನೆಲ್ಲ ಪ್ರಮೇಯಗಳನ್ನು, ಏನೆಲ್ಲ ವಿಷಯಗಳನ್ನು ಭಾಗವತದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಮಗೂ ಕೂಡ ಅಸ್ಮಾಕಂ ಅಭಿದೇಹಿ ತದೇವ ಅಸ್ಮಾಕಂ ಅಭಿದೇಹಿ. ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುವಾಗ ಭಾಗವತದ ಏನೆಲ್ಲ ಪ್ರಮೇಯವನ್ನು ಹೇಳಿದ್ದಾರೆ ಆ ಪ್ರಮೇಯವನ್ನು ನಮಗೆ ಹೇಳ್ರಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅನೇನ ಶುಕಃ ಪರೀಕ್ಷಿತುಂ ಪ್ರಾಹ ಇತ್ಯಪಿ ಲಬ್ಧಮಿತ್ಯವಗಂತವ್ಯಂ. ಹೀಗೆ ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳುವ ಸಂದರ್ಭದಲ್ಲಿ ಪೌರಾಣಿಕೋತ್ತಮರಾದ ಸುತಾಚಾರ್ಯರು ಕೂಡ ಈ ಕಥೆಯನ್ನು ಕೇಳಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಭಾಗವತದಲ್ಲಿ ಆ ಮಾತು ಬಂದಿದೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯಯನಂ ಮಹತ್ ತದಿದಂ ಗ್ರಾಹಯಾಮಾಸ ಸುತಂ ಆತ್ಮವತಾಂ ವರಂ. ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ವ್ಯಾಸರು ಉಪದೇಶ ಮಾಡಿದ್ದು
ವೇದಾರ್ಥ ಗರ್ಭಿತವಾದದ್ದು, ವೇದಕ್ಕೆ ಸಮಾನವಾದದ್ದು ಶ್ರೀಮದ್ ಭಾಗವತ ಪುರಾಣ. ಭಗವಾನ್ ಋಷಿ ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಂತ ವ್ಯಾಸರೂಪದಿಂದ ಭಕ್ತರ ಮತ್ತು ಭಗವಂತನ ಚರಿತ್ರೆಯನ್ನು ಸಂಗ್ರಹ ಮಾಡಿ ಸಜ್ಜನರ ಉದ್ಧಾರಕ್ಕಾಗಿ ನಿರ್ಮಾಣ ಮಾಡಿಕೊಟ್ಟಂತಹ ಗ್ರಂಥವನ್ನು ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಹೇಳಿದರು. ಇದು ಎಂಥದ್ದು ಅಂದರೆ 4 ವೇದಗಳು, ಇತಿಹಾಸಗಳು, ಉಳಿದೆಲ್ಲ ಪುರಾಣಗಳು, ಅದರ ಒಳಗಿರುವ ಸಾರಂ ಸಾರಂ ಸಮುದ್ರತಂ. ವೇದವ್ಯಾಸದೇವರು ಆ ಎಲ್ಲದರ ಸಾರವನ್ನು ಉದ್ಧರಿಸಿ ಅದನ್ನು ತಮ್ಮ ಮಕ್ಕಳಿಗೆ ಹೇಳಿದರೆ, ಮಕ್ಕಳಾದ ಶುಕಾಚಾರ್ಯರು ಸತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತು. ಅದನ್ನು ಮಹಾರಾಜ ಪರೀಕ್ಷಿತನಿಗೆ ಶುಕಾಚಾರ್ಯರು ಉಪದೇಶ ಮಾಡಿದರು. ಸಂದರ್ಭ ಏನು ಅಂದರೆ, ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿ, ಅನೇಕ ಋಷಿಗಳಿಂದ ಆವೃತನಾದ ಪರೀಕ್ಷಿತ ತಾನು ಮಾಡಿದ ಪಾಪದ ಪರಿಹಾರಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತ ರೂಪವಾದ ಪ್ರಾಯೋಪವೇಶ ಅನ್ನುವಂತಹ ವ್ರತವನ್ನು ಮಾಡ್ತಾ ಗಂಗಾ ನದಿಯ ತೀರದಲ್ಲಿ ಕೂತಿದ್ದಾನೆ. ಸಾಮಾನ್ಯ ಅಲ್ಲ, ರಾಜ ಋಷಿ. ಅಂಥ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರುವಾಗಲೇ ದೇವರನ್ನು ಕಂಡ ಭಗವದ್ಭಕ್ತನಾದ ಪರೀಕ್ಷಿತನಿಗೆ ಶುಕಾಚಾರ್ಯರು ಭಾಗವತವನ್ನು ಹೇಳಿದರು. ಅಹಂಚಾದ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹ. ನಾನು ಕೂಡ ಶುಕ ಮಹರ್ಷಿಗಳ ಅನುಗ್ರಹ ವಿಶೇಷದಿಂದ ಆ ಸಭೆಯಲ್ಲಿ ಕೂಡುವ ಭಾಗ್ಯ ನನಗೆ ಒದಗಿ ಬಂತು. ನಾನು ಅದನ್ನು ಕೇಳಿದೆ. ಸೋಹಂ ವಹ ಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ. ಅಂತಹ ಶುಕ ಮಹರ್ಷಿಗಳಿಂದ ಹೇಳಲ್ಪಟ್ಟ ಭಾಗವತದ ಪ್ರಮೇಯವನ್ನು ಯಥಾ ಅಧೀತಂ, ಹೇಗೆ ನಾನು ಶ್ರವಣ ಮಾಡಿದ್ದೇನೋ ಅವರ ಅನುಗ್ರಹದಿಂದ ನನ್ನ ತಲೆಯಲ್ಲಿ ಎಷ್ಟು ಉಳಿದಿದೆಯೋ, ಭಾಗವತ ಪ್ರತಿಪಾದ್ಯನಾದ ಪರಮಾತ್ಮ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ನುಡಿಸ್ತಾನೋ ಅದನ್ನು ನಾನು ಹೇಳ್ತೇನೆ ಅಂತ ಇದಂಚ ಶೌನಕಾದೀನ್ ಪ್ರತಿ ಸೂತವಚನಂ. ಸೂತಾಚಾರ್ಯರು ಶೌನಕಾದಿಗಳನ್ನು ಕುರಿತು ಅವರ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಮಾತನ್ನು ಹೇಳ್ತಾರೆ. ಶೌನಕಾದಿ ಬ್ರಾಹ್ಮಣರು ತಾವು ಮಾಡುವ ಜ್ಞಾನ ಸತ್ರದಲ್ಲಿ ಆಗಮಿಸಿದ ಸೂತರನ್ನು ಕೇಳಿದಾಗ ಸೂತರು ಹೇಳ್ತಾರೆ, ನಾನು ಕೇಳಿದ ಕಥೆಯನ್ನು ಹೇಳ್ತೇನೆ ಅಂತ. ಇಲ್ಲಿ ಒಂದು ಸಂದೇಶ ನಮಗೆ, ನಾವು ಕಥೆಯನ್ನು ಹೇಗೆ ಕೇಳಬೇಕು ಅನ್ನೋದು ಇಲ್ಲಿ ತಿಳಿಸ್ತಾರೆ. ಮತ್ತೊಬ್ಬರು ಕೇಳಿದಾಗ ಹೇಳುವ ಹಾಗೆ ನಾವು ಕೇಳಬೇಕಂತೆ. ಹಾಗೆ ಕೇಳಬೇಕಾದ್ರೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಮನಸ್ಸಲ್ಲಿ ದೇವರನ್ನು ಇಟ್ಟು ದೇವರ ಕಥೆಯನ್ನು ಕೇಳಿದಾಗ ಮಾತ್ರ ಕೇಳಿದ್ದು ತಲೆ ಒಳಗೆ ಉಳಿಯತ್ತೆ. ಉಳಿದದ್ದನ್ನು ಮಾತ್ರ ಮತ್ತೊಬ್ಬರಿಗೆ ಹೇಳಲಿಕ್ಕೆ ಬರುತ್ತೆ. ಹಾಗಾಗಿ ಹೇಳುವಂತೆ ಕೇಳಿದ ಮಹಾನುಭಾವರು ಶುಕಾಚಾರ್ಯರ ಮುಖದಿಂದ ಏನೆಲ್ಲ ಕೇಳಿದ್ರೋ ಅಷ್ಟನ್ನು ಮತ್ತು ಹಾಗೆ ಹೇಳಿದ್ದಾರೆ ಸೂತ ಪೌರಾಣಿಕರು. ಅದರಿಂದ ಅವರು ಶುಕಾಚಾರ್ಯರು ಹೇಳುವಾಗ ತಾವು ಕೂಡ ಅಲ್ಲೇ ಕೂತು ಆ ಭಾಗವತವನ್ನು ಕೇಳಿದ್ದಾರೆ ಅನ್ನೋದು ತಿಳಿಸ್ತಾ, ಶೌನಕಾದಿ ಬ್ರಾಹ್ಮಣರು ಕೇಳ್ತಾರೆ, ಪ್ರಿಯ ಸೂತರೆ, ಶ್ರೋತೃಗಳಿಗೆ ಮನಸ್ಸಿಗೆ ತಾಕುವಂತೆ ಹೇಳಬಲ್ಲವರು ನೀವಾಗಿದ್ದೀರಿ.
ನೀವು ಭಾಗವತ ಪ್ರಧಾನರೂ ಆಗಿದ್ದೀರಿ. ಅದರಿಂದಲೇ ನಿಮಗೆ ಭಾಗವತ ಹೇಳುವಲ್ಲಿ ಸಾಮರ್ಥ್ಯ ಬಂದಿದೆ. ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಇಲ್ಲದವರ ಬಾಯಲ್ಲಿ ಭಾಗವತ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬಾಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಭಾಗವತ ನಿಲ್ಲಬೇಕು ಅಂತಾದ್ರೇ ಭಗವದ್ಭಕ್ತಿ ಇರಬೇಕು. ನೀವು ಭಾಗವತ ಪ್ರಧಾನರಾದ ಕಾರಣ ಭಾಗವತ ಹೇಳುವಲ್ಲಿ ಸಮರ್ಥರಾಗಿದ್ದೀರಿ. ಆದ್ದರಿಂದ ಭಗವಂತನನ್ನು ತಿಳಿಯೋದರಲ್ಲಿ ವಿಖ್ಯಾತರಾದ ವ್ಯಾಸರ ಮಕ್ಕಳು ಪರೀಕ್ಷಿತ ಬಹಳವಾಗಿ ಕೇಳಿಕೊಂಡ ಸಂದರ್ಭದಲ್ಲಿ ಭಗವಂತನಿಗೆ ಸಂಬಂಧಪಟ್ಟ ಏನೆಲ್ಲ ಪ್ರಮೇಯವನ್ನು ವರ್ಣನೆ ಮಾಡಿದ್ದಾರೆ, ಹೇಳಿದ್ದಾರೆ, ಅದು ನಮ್ಮ ಮನಸ್ಸಿಗೆ ನಾಟುವಂತೆ ನೀವು ನಮಗೆ ಅದನ್ನು ಹೇಳ್ರಿ ಅಂತ ಶೌನಕಾದಿ ಮುನಿಗಳು ಸೂತರನ್ನು ಕೇಳಿದಾಗ ಸೂತ ಮಹರ್ಷಿಗಳು ಶೌನಕಾದಿಗಳಿಗೆ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದರು ಅಂತ. ಇದು ಒಂದು ಕ್ರಮದಲ್ಲಿ ಭಾಗವತ ಭೂಮಿಯಲ್ಲಿರುವ ಸಜ್ಜನರಿಗೆ ತಲುಪಿದ ಬಗೆ. ಭಾಗವತದ ಆಗತಿಯ ಕ್ರಮ. ಮೊದಲಿಗೆ ಭಗವಂತ ಸೃಷ್ಟಿಗೆ ಮೊದಲು ಸೃಷ್ಟಿಕರ್ತರಾದ ಬ್ರಹ್ಮದೇವರಿಗೆ ಜ್ಞಾನ ನೀಡುವ ಉದ್ದೇಶದಿಂದ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಂತ ಭಾಗವತದಲ್ಲೇ ಮಂಗಳ ಪದ್ಯದಲ್ಲೇ ವ್ಯಾಸರು ಏನು ಹೇಳಿದ್ದಾರೆ, ಸೃಷ್ಟಿಗೆ ಮೊದಲೇ ಭಗವಂತ ಬ್ರಹ್ಮದೇವರಿಗೆ ತನ್ನ ಅರಿವಿಗಾಗಿ ಏನು ಭಾಗವತವನ್ನು ಹೇಳಿದ್ದಾನೆ. ಅದು 4 ಶ್ಲೋಕಗಳ ಭಾಗವತ, ಚತುಶ್ಲೋಕಿ ಭಾಗವತ. ಅದನ್ನು ಕೇಳಿದ ಬ್ರಹ್ಮದೇವರು ತಮ್ಮ ಮಕ್ಕಳಾದ ನಾರದರಿಗೆ ಅದನ್ನು ಉಪದೇಶ ಮಾಡಿದ್ದಾರೆ. ತಾವು ತಂದೆಗಳಿಂದ ಕೇಳಿದಂತಹ 4 ಶ್ಲೋಕ ಭಾಗವತವನ್ನು ನಾರದರು ವ್ಯಾಸರಿಗೆ ಹೇಳಿ ವಿಸ್ತಾರ ಮಾಡಿ ಸಮಾಧಿ ಭಾಷೆಯಲ್ಲಿ ಅಂತ ಪ್ರಾರ್ಥನೆ ಮಾಡಿದಾಗ ವ್ಯಾಸರು 4 ಶ್ಲೋಕವನ್ನೇ 18,000 ಶ್ಲೋಕವನ್ನಾಗಿ ಮಾಡಿದ್ದಾರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಭಗವಂತನಲ್ಲಿ ಅರ್ಪಿತವಾದದ್ದು ಅನಂತವಾಗತ್ತೆ ಅನ್ನಲಿಕ್ಕೆ ನಾರದರು ಅರ್ಪಣೆ ಮಾಡಿದ 4 ಶ್ಲೋಕಗಳೇ 18,000 ಶ್ಲೋಕಗಳಾಗಿ ವ್ಯಾಸರ ಮುಖ ಕಮಲದಿಂದ ಹೊರಬಂದ ಗ್ರಂಥ ಶ್ರೀಮದ್ ಭಾಗವತ. ಮುಂದೆ ವ್ಯಾಸರು ನಿರಪೇಕ್ಷಿಗಳಾದ, ದೇಹಾಭಿಮಾನರಹಿತರಾದ, ವೈರಾಗ್ಯ ಶಿಖಾಮಣಿಗಳಾದ, ಭಗವಂತನ ಧ್ಯಾನದಿಂದಲೇ ಎಲ್ಲ ಬಗೆಯ ಆನಂದವನ್ನು ಪಡೆದ ಸುತಂ ಆತ್ಮವತಾಂಬರಂ ಸರ್ವಶ್ರೇಷ್ಠರಾದ ವೈಷ್ಣವೋತ್ತಮರಾದ ತಮ್ಮ ಮಕ್ಕಳಾದ ಶುಕಾಚಾರ್ಯರಿಗೆ ಉಪದೇಶ ಮಾಡಿದರೆ, ಶುಕಾಚಾರ್ಯರು ಭಗವದ್ಭಕ್ತರಾದ ಪರೀಕ್ಷಿತ ಮಹಾರಾಜ, ರಾಜ ಋಷಿ, ಗರ್ಭದಲ್ಲಿರುವಾಗಲೇ ದೇವರನ್ನು ಕಂಡ ಮಹಾನುಭಾವ. ಅಂಥವ ಪ್ರಾಯೋಪವೇಶಕ್ಕೆ ಅಂತ ಗಂಗಾ ನದಿಯ ತೀರದಲ್ಲಿ ಕುಳಿತಾಗ ಅವನನ್ನು ಉದ್ಧಾರ ಮಾಡುವ ದೃಷ್ಟಿಯಿಂದ ಶುಕಾಚಾರ್ಯರು ಅವನಿಗೆ ಭಾಗವತ ಹೇಳಿದರು. ಅವರ ಅನುಗ್ರಹದಿಂದ ನಾನು ಆ ಭಾಗವತವನ್ನು ಶ್ರವಣ ಮಾಡಿದೆ. ಅವರು ಏನು ಹೇಳಿದರು ಭಾಗವತದಲ್ಲಿ ಭಗವಂತನ ಪ್ರಮೇಯ, ಅದನ್ನು ಶೌನಕಾದಿಗಳೇ ನಿಮಗೆ ಹೇಳ್ತೇನೆ ಅಂತ ಸೂತ ಶೌನಕಾದಿಗಳ ಸಂವಾದದಲ್ಲಿ ನೈಮಿಷಾರಣ್ಯ ಪವಿತ್ರ ಕ್ಷೇತ್ರದಲ್ಲಿ ನಡೆದದ್ದು ಭಾಗವತ. ಇದು ಒಂದು ಕ್ರಮ. ಆದರೆ ಮತ್ತೊಂದು ಕ್ರಮದಿಂದ ಭಾಗವತ ಬಂದ ಬಗೆಯನ್ನು ವಿಷ್ಣು ತೀರ್ಥರು ಸಂಗ್ರಹ ಮಾಡಿ ಕೊಡ್ತಾರೆ. ಅದನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣ.